ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬುಧವಾರದಲ್ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿ ಬೆಳಗಿನ ದಿನಚರಿ ಇದ್ದೇ ಇರುತ್ತೆ. ಇವತ್ತು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡ್ಕೊಂಡು ಅದು ಯಾವುದಪ್ಪ ಸೋಂಪಿಂದ ಕಷಾಯ ಮಾಡಿದ್ದಿವತ್ತು. ನಿಜ ಹೇಳ್ತೀನಿ ಸ್ನೇಹಿತರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಅಥವಾ ನನಗೆ ವಾಯು ಸಮಸ್ಯೆ ಇರೋರು ಈ ಒಂದು ಕಷಾಯನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕುಡೀರಿ. ದಿನಕ್ಕೆ 2-3 ಬಾರಿ ಕುಡಿಬೋದು. ಇಲ್ಲ ನನಗೇನೂ ಪ್ರಾಬ್ಲಮ್ ಇಲ್ಲ, ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನನ್ನ ಹೆಲ್ತ್ ಒಂದು ಬೆನಿಫಿಟ್ಗೋಸ್ಕರ ಕುಡಿತೀನಿ ಅನ್ನೋದಾದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಬನ್ನಿ, ಇವತ್ತು ಚಪಾತಿ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತಿನ ಮಾತುಕತೆ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಈ ಮಾತನ್ನು ಹಾಡೋದಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಿದೆ. ಏನೇನು ಕಮೆಂಟ್ಗಳು ಬರ್ಬೋದು, ಮೂಢನಂಬಿಕೆ ಅಂತ ಬರ್ಬೋದಾ, ಜನಗಳನ್ನು ಹಾದಿ ತಪ್ಪಿಸ್ತಿದ್ದೀರಿ ಅಂತ ಬರ್ಬೋದಾ, ಅಥವಾ ಮಾಡೋದಕ್ಕೇನು ಕೆಲಸ ಇಲ್ಲದೆ ವ್ಯೂಸ್ಗೋಸ್ಕರ ಹಾಕ್ತೀರಾ ಅಂತ ಬರ್ಬೋದಾ, ಗೊತ್ತಿಲ್ಲ. ಯಾವ್ಯಾವ ಕಮೆಂಟು ಹೇಗೆ ಬರುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ನಾನು ನಂಬಿರೋದು, ಒಳ್ಳೆಯದು ಅಂತ ಇದ್ದ ಮೇಲೆ ಕೆಟ್ಟದ್ದು ಅಂತ ಇರಲೇಬೇಕಲ್ವ, ಕೆಟ್ಟದ್ದು ಇದ್ದ ಮೇಲೆ ಒಳ್ಳೆಯದು ಅಂತ ಇರಲೇಬೇಕಲ್ವ ಅಂತ ನಂಬಿಕೆ ಇಟ್ಟಿರೋಳು. ಜೀವನದಲ್ಲಿ ದೆವ್ವ, ಭೂತ, ಪೀಡೆ, ಪಿಚಾತಿ, ಗಾಳಿ, ಗ್ರಹಚಾರ, ಸೋಕು ಅಂತ ಅನ್ನೋದಾದರೆ ಯಾರು ನಂಬಿದ್ದೀರಾ ಇದನ್ನೆಲ್ಲನೂ? ಖಂಡಿತ ಕಮೆಂಟ್ ಹಾಕಿ. ಯಾಕೆ ಜೀವನದಲ್ಲಿ ದೆವ್ವ, ಭೂತ ಇರೋದು ನಿಜಾನೇ ಅಂತ ನಾವು ನಂಬಿರೋ ಅಂಥ ಭಾರತ ದೇಶದಲ್ಲಂತೂ ಆಲ್ಮೋಸ್ಟ್ ತುಂಬ ಜನ ನಂಬಿದ್ದಾರೆ. ಮೇಲ್ನೋಟಕ್ಕೆ ನಂಬಿದ್ದೀವಿ ಅಂದ್ಕೊಂಡು ಒಳನೋಟಕ್ಕೆ ನಂಬಿಕೆ ಇಲ್ಲದವರು ತುಂಬ ಜನ ಇದ್ದಾರೆ. ಮೇಲ್ನೋಟಕ್ಕೆ ನಂಬೇ ಇಲ್ಲ, ನಾವು ಈಗಿನ ಜನ್ರೇಷನ್ ಅಂತ ಮುಖವಾಡ ಹಾಕ್ಕೊಂಡು ನಂಬಿಕೆ ಇರೋರ್ಗಿಂತ ಹೆಚ್ಚಾಗಿ ನಂಬಿ ದೇವರು ದಿಂಡ್ರು ಅಂತ ಕೈ ಮುಗಿದು ಅವ್ರ ಸುತ್ತ ಸೇಫ್ಟಿಯಾಗಿ ಏನೋ ಒಂದು ಒಳ್ಳೆ ಒಂದು ಎನರ್ಜಿನ ಕ್ರಿಯೇಟ್ ಮಾಡಿಕೊಂಡು ದೆವ್ವ, ಗಾಳಿ, ಭೂತ, ಪೀಡೆ, ಪಿಚಾತಿಗಳು ಬರಬಾರ್ದು ಅಂತ ಅಂದ್ಕೊಂಡು ಜೀವನ ಮಾಡೋರು ಇದ್ದಾರೆ. ಯಾವ್ಯಾವ ರೀತಿ ಜನಗಳಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ. ಹೌದು, ಇವತ್ತಿನ ದಿನದಲ್ಲಿ ಒಬ್ಬ ಮನುಷ್ಯನ ಮೇಲೆ ಒಂದು ದೆವ್ವ ಬಂತು, ಒಂದು ಮೋಹಿನಿ ಹಿಡ್ಕೊಳ್ತು, ಒಂದು ಪೀಡೆ ಪಿಚಾತಿಗಳಾಯಿತು, ಸೋಕಂಗಾಯಿತು, ಇವೆಲ್ಲವೂ ಒಂದೇ. ಸೋಕು ಅನ್ನೋದು, ಪೀಡೆ ಪಿಚಾತಿ, ಗಾಳಿ, ಗ್ರಹಚಾರ ಅನ್ನೋದೆಲ್ಲ ಒಂದೇ. ದೆವ್ವ ಮೈ ಮೇಲೆ ಹಿಡ್ಕೊಳ್ತು ಅಂತ ಕಾರಣಕ್ಕೆ ಒಂದು ಕಾರಣ. ಅದಕ್ಕೆ ಕಾರಣಗಳು ನೂರಾರು ಏನಿಲ್ಲ, ಸಿಂಪಲ್ ಆಗಿರೋವಂಥ ಕಾರಣಗಳು. ಅದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊಂಡ್ಬಿಟ್ರು ಅಂತಂದರೆ ಯಾವುದೇ ಕಾರಣಕ್ಕೂ ಸತ್ತಿರೋರು ಅಥವಾ ಗಾಳಿ ಗ್ರಹಚಾರಗಳು ಗೊತ್ತಿಲ್ಲದವರು ಮೈ ಮೇಲೆ ಸೇರ್ಕೊಳ್ಳೋದು ಅದು ಯಾವುದೂ ಆಗೋದಿಲ್ಲ. ನಾವು ಅವ್ರ ಆಸ್ತಿ ತಿಂದರೆ ಮಾತ್ರ ನಮಗೆ ಗಾಳಿ ಬಂದು ದೆವ್ವ ಬಂದು ನಾನು ತೊಂದರೆ ಕೊಡೋದಲ್ಲ. ನಾವು ಒಂದು ಪಕ್ಷ ಅವ್ರಿಗೆ ಇಷ್ಟವಾಗಿರುವಂಥ ವಸ್ತುಗಳನ್ನ ರೋಡಲ್ಲಿ ತೊಗೊಂಡೋದ್ರೂ ಸಹ ನಮಗೆ ಗೊತ್ತಿಲ್ಲದೆ ಇರೋವಂತಹ ಪೀಡೆ ಪಿಚಾತಿಗಳು ನಮ್ಮ ಬೆನ್ನಟ್ಟಿ ನಮಗೆ ತೊಂದರೆ ಕೊಡುತ್ತೆ. ಇನ್ನು ಪೀಡೆ ಪಿಚಾತಿಗಳ ಬಗ್ಗೆ ಹೇಳ್ಕೋಬೇಕು ಅಂತಂದರೆ, ಕೆಲವರಿಗೆ ಮೈಕೈ ನೋವು ಬರುತ್ತೆ, ಕೆಲವರಿಗೆ ತಲೆನೋವು ಬರುತ್ತೆ, ಕೆಲವರಿಗೆ ಏನೂ ಕೆಲಸ ಮಾಡೋದಕ್ಕೆ ಬೇಜಾರು, ಇನ್ನು ಕೆಲವರು ಏನೇ ಕೆಲಸಗಳಾದ್ರೂ ಫೇಲ್ ಆಗೋದು, ಮನೆಯಲ್ಲಿ ಸಿಡಿ ಅನ್ನೋದು, ಗಂಡನ ಕಂಡ್ರೆ ಹೆಂಡ್ತಿಗಾಗೋದಿಲ್ಲ, ಹೆಂಡ್ತಿ ಕಂಡ್ರೆ ಗಂಡನಿಗಾಗೋದಿಲ್ಲ, ಮನೆಯಲ್ಲಿ ಅಡುಗೆ ಮಾಡದೆ 24 ಗಂಟೆ ಮಲ್ಕೋಬೇಕು ಅನ್ಸೋದು, ಯಾವುದೋ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಅನ್ನೋರಂಗೆ ಜೀವನ ಮಾಡೋದು, ಇದೆಲ್ಲವೂ ನಡೆಯುತ್ತೆ. ಇದ್ರ ಜೊತೆಗೆ ಮನಸ್ಸಿನ ಮೇಲೆ ಮತ್ತು ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಬೀರುತ್ತೆ. ನಿಜವಾಗ್ಲೂ ಸ್ನೇಹಿತರೆ, ಈ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನ ನಾವು ರೆಡಿ ಮಾಡ್ಕೊಂಡ್ಬಿಡ್ತು ಅಂತಂದರೆ ನಾವು ರಾಜಾರೋಷವಾಗಿ ರಾತ್ರಿ ಹೊತ್ತೇ ಆಗಲಿ ಬೆಳಗ್ಗೆ ಹೊತ್ತೇ ಆಗಲಿ ಖಂಡಿತ ನಾವು ಓಡಾಡ್ಕೊಂಡು ಬರ್ಬೋದು. ಹೌದು, ಇನ್ನು ಏನು ಅಂತಂದರೆ, ಮುಖ್ಯವಾಗಿ ತಿಳ್ಕೊಬೇಕಾಗಿರೋದನ್ನ ತಿಳ್ಕೊಳ್ಳಿ. ಅತಿಯಾಗಿ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋಕ್ಕೋಗೋದಿಲ್ಲ. ಈ ಸಣ್ಣ ಸಣ್ಣ ಬದಲಾವಣೆಗಳಿಂದ ಮುಂದೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇದಾಗಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಥವಾ ಯಾರೇ ಆದ್ರೂ ಅಷ್ಟೇ, 3 ದಾರಿ ಸೇರುತ್ತಲ್ವ, ಆ ದಾರಿಲಿ ಏನಾದರೂ ಬಿತ್ತು ಅಂತಂದರೆ ದಯವಿಟ್ಟು ಅದನ್ನು ದೃಷ್ಟಿ ತೆಗೆದು ಅದೇ ಜಾಗದಲ್ಲಿ ಹೊಡೀರಿ. ಇಲ್ಲ ಅಂದರೆ ಮನೆ ಒಳಗಡೆ ಸೇರಿಸ್ಕೊಳ್ಳೋದಕ್ಕೂ ಮುನ್ನ ಕೆಂಪು ನೀರು ಅಥವಾ 3 ಥರದನ್ನ, ಇಲ್ಲ ಅಂತಂದರೆ ಬಗಡೆ ಅಂದರೆ ಸಗಣಿನ ಕಲಸ್ಬಿಟ್ಟು ಅದನ್ನು ಬಗಡ ಮಾಡಿ 3 ಥರದನ್ನ ಮಾಡಿ 3 ಥರದ ಹೂವನ್ನ ಹಾಕಿ ದೃಷ್ಟಿ ತೆಗೆದು ಕಪ್ಪು ಬಟ್ಟೆನಲ್ಲಿ ಬೆಂಕಿ ಹಚ್ಚಿ ಒಂದು ಪಾತ್ರೆ ಒಳಗಡೆ ಹಾಕಿ ದೃಷ್ಟಿ ತೆಗೆದು ಹಾಕ್ತಾರೆ. ಇದನ್ನು ಸಗಣಿ ಬಗಡ ಮಾಡೋದು ಅಂತ ಹೇಳ್ತೀವಿ. ಅದೇ ಥರನೇ ರತ್ನೀರಲ್ಲೂ ಸಹ ಬಗಡೆ ಮಾಡಿ, ರತ್ನೀರಲ್ಲೂ ಸಹ ಆರತಿ ಮಾಡಿ ಅದನ್ನು 3 ದಾರಿ ಅಥವಾ ಚರಂಡಿಗೆ ಚೆಲ್ಲಿದ್ರೆ ತುಂಬ ಒಳ್ಳೆಯದಾಗತ್ತೆ. ಇದೆಲ್ಲ ಆದಮೇಲೆ ಮನೆ ದೇವ್ರಿಗೆ ಹೋಗಿ ತೀರ್ಥ ಹಾಕಿಸ್ಕೊಂಡು ಬರಬೇಕು. ಅದ್ರ ಜೊತೆಗೆ ಏನು ಅಂತಂದರೆ, ಈ ತಡೆ ಹೊಡೆಯೋದು ಅಂತ ಹೇಳ್ತಾರೆ, ಕಟ್ಟು ಹೊಡೆಯೋದು ಅಂತ ಹೇಳ್ತಾರೆ, ಅಂಥ ಕಡೆ ಹೋಗ್ಬಿಟ್ಟು ಒಂದು ತಡೆ ಹೊಡಿಸೋದು ಅಥವಾ ಕಟ್ಟು ಹೊಡಿಸೋದನ್ನು ಮಾಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪಿಚಾತಿ ಮೈ ಸೇರಿದ್ರೂ ಸಹ ಅದು ಬಿಟ್ಟೋಗುತ್ತೆ. ಇನ್ನೊಂದೇನು ಗೊತ್ತಾ, ನಾವೇನಾದ್ರೂ ಕಾಲುವೆ, ಕೆರೆ, ಹೊಳೆ, ಅಂದರೆ ಈ ಕೆರೆ ಥರ ಕಟ್ಟಿರ್ತಾರಲ್ಲ ಗದ್ದೆನಲ್ಲಿ, ಅದು
ಚರಂಡಿ, ಹರಿಯೋ ನದಿ, ಆಮೇಲೆ ಅದೇನಪ್ಪ ನಿಂತಿರೋ ಅಂಥ ಕೆರೆಗಳು, ಯಾವುದೇ ಒಂದು ಜಾಗದಲ್ಲಾದ್ರೂ ಸಹ ಹತ್ತಿರದಲ್ಲಿ ಏನಾದ್ರೂ ಬಿದ್ದರೆ ಅಥವಾ ರೈಲ್ವೆ ಟ್ರ್ಯಾಕ್ ಹತ್ರ ಬಿದ್ದರೆ ದಯವಿಟ್ಟು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಿ. ಎಷ್ಟೋ ಜನ ಇಂಥ ಜಾಗದಲ್ಲಿ ಬಿದ್ದಿರೋರು ಏಳಿಗೆನೇ ಆಗಿಲ್ಲ. ಕರಳು ಕಚ್ಚುತ್ತೆ ಅಂತ ಹೇಳ್ತಾರೆ, ನೆಲಗ್ರಹ ಥರ ಹಿಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ಥರ ಆದಾಗ ಯಾವ ರೀತಿ ಅಂತಂದರೆ ಹೊಟ್ಟೆ ನೋವು ಬರೋದು, ಯಾವುದೇ ಡಾಕ್ಟ್ರುಗಳಿಗೆ ಹೋದ್ರೂ ಅದಕ್ಕೆ ಏನೂ ಪರಿಹಾರ ಸಿಗೋದಿಲ್ಲ, ಯಾವುದೇ ಮೆಡಿಷನ್ ಕೊಟ್ಟರೂ ವಾಸಿ ಆಗೋದಿಲ್ಲ. ಕೊನೆಗೆ ಯಾರೋ ಒಬ್ಬರು ಪುಣ್ಯಾತ್ಮ ಶಾಸ್ತ್ರಗಳನ್ನು ಕೇಳ್ಕೊಂಡಾಗ ಎಲ್ಲೋ ಮಗು ಬಿದ್ದು ಬಂದಿರಬೇಕು, ಯಾವುದೋ ಜಾಗದಲ್ಲಿ ಕೊಳಕು ನೀರು ಹರಿಯೋ ಜಾಗದಲ್ಲಿ ಅಥವಾ ನೀರಿನ ಅಂದರೆ ಹೊಳೆ ಹತ್ತಿರ ಅಥವಾ ಕೆರೆ ಹತ್ತಿರ ಕಾಲುವೆ ಹತ್ತಿರ ಎಲ್ಲೋ ಬಿದ್ದು ಬಂದಿದೆ ನೋಡಿ, ಇಲ್ಲ 3 ದಾರಿ ಸೇರ್ಪಟ್ಟ ಜಾಗದಲ್ಲಿ ಬಿದ್ದು ಬಂದಿದೆ ನೋಡಿ ಅಂತ ಹೇಳ್ತಾರೆ. ಆವಾಗ ನೆನಪಿಸ್ಕೊಳ್ತಾರೆ ನೋಡಿ. ಯಾಕೆಂದರೆ ಇವೆಲ್ಲವೂ ಕೆಟ್ಟದಾಗಿರುತ್ತೆ. ಹೌದು, ಸಾಮಾನ್ಯವಾಗಿ ಕೆರೆ ಹತ್ರ ಹೊಳೆ ಹತ್ರ ಬಿದ್ದವ್ರಿಗೆ ಏಳಿಗೆ ಆಗೋದು ತುಂಬಾ ಕಷ್ಟ ಸ್ನೇಹಿತರೆ. ಇದರ ಜೊತೆಗೆ ಇದನ್ನೆಲ್ಲನೂ ನೀವು ನೋಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ದೇವರ ಹತ್ರ ಒಂದು ನಿಂಬೆಹಣ್ಣು ಇಟ್ಟು ಅಥವಾ ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ಹೆಣ್ಣು ದೇವರ ಹತ್ರ ಅಥವಾ ಮನೆ ದೇವರ ಹತ್ರ ಒಂದು ನಿಂಬೆಹಣ್ಣನ್ನು ಇಟ್ಟು ಅಥವಾ 3 ಅಥವಾ 4 ನಿಂಬೆಹಣ್ಣನ್ನು ಇಟ್ಕೊಳ್ಳಿ. ಯಾಕೆಂದರೆ ನಾವು ವೆಹಿಕಲ್ಸಲ್ಲಿ ಸೈಕಲ್ಲೇ ಆಗಲಿ, ಸ್ಕೂಟ್ರ್ ಆಗಲಿ, ಕಾರೇ ಆಗಲಿ, ಯಾವುದಕ್ಕೆ ಆದ್ರೂ ಅಮಾವಾಸ್ಯೆ ದಿವಸ ದೃಷ್ಟಿ ತೆಗೆದು ಹೊಡೆಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಅದರ ಜೊತೆಗೆ ಮನೆ ಮಂದಿಯೆಲ್ಲ ನಿಲ್ಲಿಸಿ ಇನ್ನೊಂದು ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಹೊಡೀರಿ. 3ನೇದಾಗಿ ಇಡೀ ಮನೆಗೆ ದೃಷ್ಟಿ ತೆಗೆದು ಹೊಡೀರಿ. 4ನೇ ನಿಂಬೆಹಣ್ಣನ್ನು ನಾವು ಯಾರಿಗೆ ಎಲ್ಲರಿಗೂ ದೃಷ್ಟಿ ತೆಗೆದಿರ್ತೀವಲ್ಲ ಅವರು ಕೊನೆಯದಾಗಿ ದೃಷ್ಟಿ ತೆಗೆದು 3 ದಾರಿಗೆ ಎಸಿಬೇಕಾಗತ್ತೆ. ಜೊತೆಗೆ 5ನೇ ನಿಂಬೆಹಣ್ಣನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದನೂ ಸಹ ಗಾಳಿ ಗ್ರಹಚಾರ ಸೋಕು ಅಂತ ಏನಂತ ಹೇಳ್ತೀವಿ ಅದ್ಯಾವುದೂ ಸಹ ನಮ್ಮ ಹತ್ರ ಬರೋದಿಲ್ಲ ಅಂತಲೇ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ಇದನ್ನು ಕೆಲವರು ನಂಬೋದು, ನಂಬದೇನೂ ಇರ್ಬೋದು, 108 ಕ್ವಶನ್ಗಳು ಹಾಕ್ಬೋದು. ಆದರೂ ಹೇಳೋ ಕರ್ತವ್ಯ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಸತ್ತವ್ರ ಮನೆಗೆ ಹೆಣ ಸತ್ತೋಗಿರ್ತಾರೆ, ಚಿಕ್ಕ ವಯಸ್ಸಾಗಿರೋರು ಅಥವಾ ಚಿಕ್ಕ ಪುಟ್ಟ ಏಜಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೋ, ಹೀಗೆ ಒಂದು ಸತ್ತೋಗಿರ್ತಾರೆ. ಆದರೆ ನಾವು ಹೋದಾಗ ನಾವೇನು ಮಾಡ್ತೀವಿ, ಫಸ್ಟ್ ಡೈರೆಕ್ಟಾಗಿ ಮುಖ ನೋಡ್ತೀವಿ. ಖಂಡಿತವಾಗ್ಲೂ ಆ ತಪ್ಪನ್ನು ಮಾಡಬಾರ್ದು. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಸತ್ತವ್ರ ಮುಖನ ಯಾವತ್ತೂ ಎದುರ ನೋಡೋಕ್ಕೆ ಹೋಗಬೇಡ ಕಣ್ಮಗ, ಫಸ್ಟ್ ಅವರ ಕಾಲಿಂದ ನೋಡಿಕೊಂಡು ಆಮೇಲೆ ಮುಖ ನೋಡು. ಡೈರೆಕ್ಟಾಗಿ ಮುಖ ನೋಡಿದಾಗ ದೃಷ್ಟಿ ನಮ್ಮದು ಅವ್ರ ಮೇಲೆ ಬೀಳುತ್ತೆ. ಅವರ ದೃಷ್ಟಿ ಅಲ್ಲಿ ಆತ್ಮ ಅನ್ನೋದು ಓಡಾಡ್ತಾ ಇರುತ್ತೆ, ದೇಹದೊಳಗಡೆ ಸೇರೋಕ್ಕಾಗೋದಿಲ್ಲ, ಅದು ಇನ್ನೂ ಅಲ್ಲೇ ಸುತ್ತಾಡ್ತಾ ಇರುತ್ತೆ. ನಮ್ಮ ದೃಷ್ಟಿ ಅವ್ರ ಮೇಲೆ ಬಿದ್ದಾಗ ಆತ್ಮನ ದೃಷ್ಟಿ ನಮ್ಮ ಮೇಲೆ ಬಿದ್ದು ನಮ್ಮ ಮೈ ಸೇರೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ತಾರೆ. ನಿಜಕ್ಕೂ ಹೇಳ್ಕೋಬೇಕು ಅಂದರೆ ಅದು ಸತ್ಯವಾದ ಮಾತು. ಎಷ್ಟೋ ಜನಕ್ಕೆ ಇದರ ಅನುಭವನೂ ಸಹ ಆಗಿರುತ್ತೆ. ಯಾರ್ದೋ ಹೆಣ ನೋಡೋಕ್ಕೆ ಹೋಗಿರ್ತಾರೆ, ಹೆಣ ಸಡನ್ನಾಗಿ ಕಣ್ಣು ಮುಚ್ಕೊಂಡಂಗೆ ಆಗೋದು, ಈ ಕಡೆ ತಿರುಗಿ ಒಂದು ಸ್ಮೈಲ್ ಕೊಟ್ಟಂಗೆ ಆಗೋದು, ಹೆಣ ಉಸಿರಾಡ್ತಿದೆ ಅನ್ನೋಂಗೆ ಕಾಣೋದು, ಇದೆಲ್ಲವೂ ಸಹ ತುಂಬ ಜನಕ್ಕೆ ಆಗಿರುತ್ತೆ. ಈ ಥರ ಆಗಿ ಮನೆಗೆ ಬಂದ ಮೇಲೆ ಸಹ ಅವ್ರಿಗೆ ಅದೇ ಗುಂಗಲ್ಲಿರ್ತಾರೆ. ಆ ಒಂದು ಸತ್ತೋಗಿರೋ ಹೆಣ ಮಾತಾಡ್ದಂಗೆ ಆಗೋದು, ಜೀವಂತ ಬಂದು ಪಕ್ಕದಲ್ಲಿ ಕೂತ್ಕೊಂಡಂಗೆ ಆಗೋದು, ಬಾ ಅಂತ ಕರೆದಂಗೆ ಆಗೋದು, ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳ್ದಂಗೆ ಆಗೋದು, ಬೆಡ್ಶೀಟ್ ಇಳ್ದಂಗೆ ಆಗೋದು, ತಲೆ ಕೂದಲು ಎಳ್ದಂಗೆ ಆಗೋದು, ಆಮೇಲೆ ಮನೆಯಲ್ಲಿ ಏನೋ ಒಂಥರ ಸೌಂಡ್ ಆದಂಗೆ ಆಗೋದು, ಇದೆಲ್ಲವೂ ಆಗುತ್ತೆ. ಹೌದು, ಒಬ್ಬರು ಹೆಣನ ನೋಡೋಕ್ಕೆ ಹೋದ್ರೂ ತುಂಬ ಎಚ್ಚರಿಕೆಯಾಗಿ ಇರಬೇಕಾಗುತ್ತೆ ಸ್ನೇಹಿತರೆ, ಅದಂತೂ ನಿಜ. ಈಗ ನಾವು ಒಬ್ಬರ ಮನೆಗೆ ಹೋಗಿರ್ತೀವಿ, ಅಕಸ್ಮಾತ್ ನಾವು ಸಾವ್ಗೆ ಹೋಗಿರ್ತೀವಿ. ಹೋಗಿ ಬಂದಮೇಲೆ ಹೊರಗಡೆ ಏನಕ್ಕೆ ಕೂರಿಸಿ ನೀರು ಹಾಕೋದು ಅಂತಂದರೆ, ಕೆಟ್ಟ ಗಾಳಿ ಗ್ರಹಚಾರಗಳು, ಕೆಟ್ಟ ಆತ್ಮಗಳು ಮೈ ಮೇಲಿದ್ದರೆ ಅಥವಾ ಈ ಬೆನ್ನಿಂದೆ ಬಿದ್ದಿದ್ರೆ ಅದು ಹೊರಟೋಗ್ಲಿ ಅಂತ ಅಂದ್ಬಿಟ್ಟು ಒಂಚೂರು ಸಗಣಿನ ಆ ನೀರೊಳಗಡೆ ಮಿಕ್ಸ್ ಮಾಡಿ ತಲೆಗೆ ನೀರು ಹಾಕ್ತಾರೆ. ಇವಾಗ ಸಿಟಿಗಳಲ್ಲಿ ಸಗಣಿ ಇರೋದಿಲ್ಲ, ಮನೆಯಲ್ಲಿ ಅರಿಶಿನ ಅಂತೂ ಇದ್ದೇ ಇರುತ್ತೆ, ಉಪ್ಪಂತೂ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಅದರೊಳಗಡೆ ಸ್ವಲ್ಪ ಉಪ್ಪು ಅರಿಶಿನ ಸೇರಿಸಿ ಹೊರಗಡೆ ಬೇರೆಯವ್ರ ಕೈಯಲ್ಲಿ ನೀರು ಹಾಕಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸಾವು ಹೋಗಿ ಬಂದಮೇಲೆ ನಮಗೆ ನಾವು ನೀರು ಹಾಕ್ಕೊಳ್ಬಾರ್ದು. ಇದರಿಂದನೂ ಸಹ ಮನೆಗೆ ಒಳ್ಳೆಯದಲ್ಲ. ಬೆನ್ನಿಂದೆ ಪೀಡೆ ಪಿಚಾತಿಗಳು ಬರೋದಂತೂ ಗ್ಯಾರಂಟಿ. ಸ್ಮಶಾನದಲ್ಲಿ ಈಗಲೂ ಹೇಳ್ತೀನಿ, ಸ್ಮಶಾನದ ಹತ್ರ ಪುಟ್ಟ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕರ್ಕೋಗ್ಬೇಡಿ. ಸ್ಮಶಾನದ ಹತ್ರ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಜೋಪಾನವಾಗಿ ಎತ್ತಿಡಿ. ಒಂದು ಚೂರು ಎಡವು ಬಿದ್ದರೂ ಸಹ ಪ್ರಾಣಕ್ಕೆ ಆಪತ್ತಾಗುತ್ತೆ ಅಂತಲೂ ಹೇಳ್ತೀನಿ. ಇದರಿಂದನೂ ಸಹ ಗಾಳಿ ಗ್ರಹಚಾರ ಎಲ್ಲವೂ ಬೆನ್ನಿಂದೆ ಬೀಳುತ್ತೆ. ಇನ್ನು ನಾವು ಯಾವುದೋ ಮನೆಗೆ ಊಟ ಮಾಡೋಕ್ಕೆ ಹೋಗ್ತೀವಿ, ನಾನ್ ವೆಜ್ ಊಟ ಮಾಡಲಿಕ್ಕೆ ಹೋಗ್ತೀವಿ. ಊಟ ಮಾಡಿ ಬರಬೇಕಾದ್ರೆ ದಯವಿಟ್ಟು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ. ನೀಟಾಗಿ ಸೋಪ್ ಹಾಕಿ ಫಸ್ಟು ಕೈ ತೊಳ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ತುಟಿಗೂ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬನ್ನಿ.
ಡೈರೆಕ್ಟಾಗಿ ಮಾಂಸದ ಊಟ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಹಾಗೆ ಬರಬಾರ್ದು. ಹೋಟೆಲ್ಗಳಲ್ಲಿ ನೋಡಿ ಸೋಂಪನ್ನು ಇಟ್ಟಿರ್ತಾರೆ, ಸಕ್ಕರೆಯನ್ನು ಇಟ್ಟಿರ್ತಾರೆ, ಇಲ್ಲ ಅಂತಂದರೆ ಕಲ್ಯಾಣ ಸೇವೆ ಥರ ಇಟ್ಟಿರ್ತಾರೆ, ಜೀರಿಗೆ ಪೆಪ್ಪರ್ಮೆಂಟ್ ಥರ ಇಟ್ಟಿರ್ತಾರೆ, ಏನೋ ಒಂಚೂರು ಬಾಯಿಗೆ ಹಾಕ್ಕೊಂಡು ಹೋಗಲಿ ಅನ್ನೋ ಒಂದು ರೀಸನ್ಗೆ ಇಟ್ಟಿರ್ತಾರೆ. ಅವರೂ ಸಹ ಇಲ್ಲಿಂದ ಹೋಟೆಲಿಂದ ಊಟ ಮಾಡ್ಕೊಂಡು ಹೋದರೆ ಹೋಗುವಂಥ ವ್ಯಕ್ತಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಆ ಥರ ಇಟ್ಟಿರ್ತಾರೆ. ಯೋಚನೆ ಮಾಡಿ. ಹಾಗೆ ಮಾಂಸದ ಅಡುಗೆಯನ್ನು ಬೇರೆಯವ್ರ ಮನೆಯಿಂದ ನಮ್ಮ ಮನೆಗೆ ತರಬೇಕಾದ್ರೆ ಜೋಪಾನ, ಮೀನು ಊಟ, ಮೀನಿನ ಅಡಿಗೆ, ಮಾಂಸದ ಅಡಿಗೆಯ ಹಿಂದೆ ದೆವ್ವ, ಗಾಳಿ, ಪೀಡೆ, ಪಿಚಾತಿಗಳು ಹಿಂದೆನೇ ಬರುತ್ತೆ ಅನ್ನೋದು ಅಷ್ಟೇ ಸತ್ಯವಾದ ಮಾತು. ಏನಾದರೂ ಬಂದು ಅದು ಮುಟ್ಟದ್ದೇ ಆದರೆ ಊಟ ಮಾಡಿರೋ ವ್ಯಕ್ತಿಗೆ ವಾಂತಿ ಭೇದಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಮಾಂಸದ ಅಡುಗೆಯನ್ನು ದಯವಿಟ್ಟು ಒಂದಿಂದ ಮನೆಗೆ ಇನ್ನೊಂದು ಮನೆಗೆ, ಅಂದರೆ ಒಂದೂರಿಂದ ಇನ್ನೊಂದೂರಿಗೆ ಅಥವಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ತರೋದಕ್ಕೆ ಹೋಗಬೇಡಿ. ತಂದರೂ ಸಹ ಸಾಧ್ಯವಾದಷ್ಟು ಅದಕ್ಕೆ ಕುಡ್ಲುಕಾಯಿ ಸಜ್ಜೋದು ಅಥವಾ ಕಬ್ಬಿಣದ ಚಾಕನ್ನು ಕಾಯಿಸಿ ಅದರೊಳಗಡೆ ಅದ್ದಿ ದೃಷ್ಟಿಯನ್ನು ತೆಗೆದು ಒಂದು ತುತ್ತು ಅನ್ನನ ಕಲಸಿ ನಾಯಿಗೆ ಹಾಕ್ಬಿಟ್ಟು ಆಮೇಲೆ ನಾವು ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ರಾತ್ರಿ ಹೊತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀನಿ ಅಂತಂದರೆ ಸಾಧ್ಯವಷ್ಟು ಘಮ ಇರುವಂತಹ ಹೂಗಳನ್ನು ಮುಡ್ಕೊಳ್ಳೋದಕ್ಕೆ ಹೋಗಬೇಡಿ. ಘಮ ಇರುವಂತಹ ಬಾಡಿ ಡಿಯೋಡ್ರೆಂಟ್ ಅಥವಾ ಸೆಂಟ್ ಅಂತ ನಾವೇನೇ ಹೇಳ್ತೀವಿ, ಪರ್ಫ್ಯೂಮ್ ಅಂತ ಏನಂತ ಹೇಳ್ತೀವಿ, ಅದನ್ನು ಹಾಕ್ಕೊಳ್ಳೋದನ್ನು ದಯವಿಟ್ಟು ಕಡಿಮೆ ಮಾಡಿ. ಸಾಧ್ಯವಾದಷ್ಟು ಹೊರಗಡೆ ಹೋದಾಗ ಏನಂತ ಹೇಳ್ತೀವಿ, ಅರಿಶಿನ, ಕೆನ್ನೆಗೆ ಅರಿಶಿನ ಸವರೋದು, ಕಾಲಿಗೆ ಅರಿಶಿನ ಸವರೋದು, ಕೈಗೆಲ್ಲ ಅರಿಶಿನ ಸವರ್ಕೊಳ್ಳೋವಂಥ ರೂಢಿ ಇರುತ್ತಲ್ಲ, ಅದನ್ನು ನಿಲ್ಲಿಸಿ. ಅದನ್ನು ಫುಲ್ಲು ಕಂಪ್ಲೀಟಾಗಿ ಸಂಜೆ ಟೈಮಲ್ಲಿ ಅಂದರೆ ಹೊರಗಡೆ ಹೋಗೋ ಸಂದರ್ಭ ಬಂದಾಗ ದಯವಿಟ್ಟು ಅದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದರಿಂದನೂ ಸಹ ಪೀಡೆ, ಪಿಚಾತಿ, ಗಾಳಿ ಗ್ರಹಚಾರಗಳು ಬೆನ್ನಿಂದೆ ಬೀಳುತ್ತೆ. ಬೆನ್ನಿಂದೆ ಬೀಳುತ್ತೆ ಅಂತಂದರೆ ನಮ್ಮ ಒಂದು ಇಮ್ಮಡಿಯನ್ನು ನೋಡಿ ಒಬ್ಬರು ಮನುಷ್ಯರ ಮೇಲೆ ಅದು ಸೇರಿಕೊಳ್ಳುತ್ತೆ, ಮೈ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ರಾಶಿಗಳಿಗೆ, ನಕ್ಷತ್ರಗಳಿಗೆ ಯಾವುದೇ ಒಂದು ಪೀಡೆ, ಪಿಚಾತಿ, ಗಾಳಿ ಗ್ರಹಚಾರ, ಮಾಟ ಮಂತ್ರಗಳು ವರ್ಕ್ ಆಗೋದಿಲ್ಲ. ಕೆಲವೊಂದುಗಳಿಗೆ ಮಾತ್ರ, ಕೆಲವೊಂದು ರಾಶಿ ನಕ್ಷತ್ರಗಳಿಗೆ ಬೇಗ ಎಳ್ಕೊಂಬಿಡುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ, ಇಮ್ಮಡಿಯನ್ನು ನೋಡಿ ಗಾಳಿ ಗ್ರಹಚಾರಗಳು ನಮ್ಮನ್ನು ಸೇರುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯವಾದ ಮಾತು. ಹೌದು ಸ್ನೇಹಿತರೆ. ಹಾಗಾಗಿ ಹೇಳೋದು, ಹುಣಸೆ ಮರದ ಹತ್ರ ದೆವ್ವ ಇರುತ್ತೆ, ಹೋಗಬೇಡ ಅನ್ನೋ ರೀಸನ್ ಇಷ್ಟೇ. ಹುಣಸೆ ಮರದ ಹತ್ರ ದೆವ್ವ ಇರೋದಕ್ಕಿಂತ ಹೆಚ್ಚಾಗಿ ಉಸಿರಾಟ ಜಾಸ್ತಿ ಆಡೋಕ್ಕಾಗೋದಿಲ್ಲ ಅಲ್ಲಿ. ನಮ್ಮ ಉಸಿರಾಟ ಜಾಸ್ತಿ ಆಡೋಕ್ಕಾಗದಿದ್ದ ಈಗ ಉಸಿರು ಕಟ್ಟಿದಂಗೆ ಆಗುತ್ತೆ. ಆಗೇನಾಗುತ್ತೆ ಹೇಳಿ, ಎದೆ ಮೇಲೆ ಕೂತ್ಕೊಂಡಂಗೆ ಆಗುತ್ತೆ, ಏನೋ ಬಂದು ಹಿಡ್ಕೊಂಡಂಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹುಣಸೆ ಮರದ ಹತ್ರ ಕೂತ್ಕೊಂಡು ಊಟ ಮಾಡಬೇಡಿ, ಮಲಗಬೇಡಿ ಅಂತ ಮಾತ್ರ ಹೇಳ್ತಾರೆ. ಹಾಗೆ ಒಬ್ಬರು ಯಾರದೇ ಆದ್ರೂ ಅಷ್ಟೇ, ಒಬ್ಬರು ಮನೆಗೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಏನೇ ಆದರೂ ಸತ್ತೋಗಿರೋ ವ್ಯಕ್ತಿ ಬಟ್ಟೆಗಳಾಗಿರ್ಬೋದು ಅಥವಾ ಅವ್ರ ಬಳೆಗಳಾಗಿರ್ಬೋದು ಅಥವಾ ಮತ್ತೊಂದು ಬೇರೆ ಯಾವುದೇ ವಸ್ತುವನ್ನು ಕೊಟ್ಟರು ತಗೊಳಕ್ಕೆ ಹೋಗಬೇಡಿ. ಹೌದು, ನಮ್ಮಪ್ಪ ಸತ್ತೋಗಿದ್ದಾರೆ, ಬಟ್ಟೆ ಉಳ್ಕೊಂಡಿದೆ ತಗೋ, ವಾಚ್ ಇದೆ ತಗೋ, ಅವ್ರದ್ದೊಂದು ಏನೋ ಒಂದು ನೆನಪಿನ ಒಂದು ವಸ್ತು ಇದೆ ತಗೋ, ಚಿಕ್ಕಮ್ಮನ ಮಗ, ದೊಡ್ಡಮ್ಮನ ಮಗ, ಅತ್ತೆ ಮಕ್ಕಳು ಅಂತೆಲ್ಲ ಕೊಡ್ತಾರೆ ನೋಡಿ, ಅಥವಾ ಗೊತ್ತಿಲ್ಲದವ್ರಿಗೆಲ್ಲ ಕೊಡ್ತಾರೆ ನೋಡಿ, ಖಂಡಿತವಲ್ಲೂ ಅವ್ರ ಹತ್ರ ತಗೊಳಕ್ಕೆ ಹೋಗಬೇಡಿ. ಆಗ ಆ ಒಂದು ಸತ್ತ ಆತ್ಮ ಆ ಒಂದು ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ ಇದ್ದರೆ ಮಾತ್ರ ಬೆಂಬಿಡದೆ ಹಿಂದನೇ ಬಂದು ನಮ್ಮಗಳಿಗೆ ತೊಂದರೆ ಕೊಡೋದಕ್ಕೆ ಶುರುವಾಗುತ್ತೆ. ಹೌದು, ಏನು ಗೊತ್ತಾ, ದೆವ್ವಗಳು ಬಂದ ತಕ್ಷಣ ಮೈ ಮೇಲೆ ಬಂದು ತಕ ಕುಡಿಬೇಕು ಅಂತ ಏನಿಲ್ಲ. ನಾವು ಮಾಡೋ ಕೆಲಸಗಳು ಹಾಗಲ್ಲ. ಎಲ್ಲ ಕೆಲಸಗಳು ಅರ್ಧಂಬರ್ಧ ನಿಂತೋಗುತ್ತೆ. ನಿಜವಾಗ್ಲೂ ಮನೆ ಕಟ್ಟಕ್ಕೆ ಹೋಗ್ತೀವಿ, ಲೋನ್ ಆಗೋದಿಲ್ಲ. ಲೋನ್ ಮಾಡ್ಕೋಬೇಕು ಅಂದರೆ ಮತ್ತೆ ಯಾವುದಾರ ನಾನಾ ಕಾರಣಗಳಿಂದ ಮುಂದೆ ಹೋಗ್ತಾ ಇರುತ್ತೆ. ಮಕ್ಕಳು ಮದುವೆ ಮಾಡೋದಕ್ಕೆ ಅಡೆತಡೆಗಳು, ಬೇರೆಯವ್ರ ಹತ್ರ ಖುಷಿಯಿಂದ ಮಾತಾಡೋಕ್ಕಾಗೋದಿಲ್ಲ, ಅಚ್ಚುಕಟ್ಟಾಗಿ ಮೇಕಪ್ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ, ಮನೆಯಲ್ಲಿ ಅಚ್ಚುಕಟ್ಟಾಗಿ ಕಸ ಗುಡಿಸಿ ಒರೆಸಿ ನೀಟಾಗಿ ದೇವ್ರ ಪೂಜೆ ಮಾಡೋಕ್ಕಾಗೋದಿಲ್ಲ. ನಿಜವಾಗ್ಲೂ ಹಬ್ಬ ಹರಿದಿನಗಳಲ್ಲಿ ಕಿರಿಕಿರಿ, ಗಂಡ ಹೆಂಡತಿಗಳಲ್ಲಿ ಕಿರಿಕಿರಿ, ಏನೋ ಒಂದಿನ ಖುಷಿಯಾಗಿರ್ತೀನಿ ಅಂತಂದರೆ ಅವತ್ತೇನೋ ಒಂದು ಜಗಳ ಅಂತ ಶುರುವಾಗುತ್ತೆ. ಎಲ್ಲೋ ಹೋಗಬೇಕು, ನೆಮ್ಮದಿಯಾಗಿ ತಿರುಗಾಡ್ಕೊಂಬರ್ಬೇಕು, ಎಲ್ಲ ರೆಡಿಯಾಗಿನೇನೋ ಹೊರಡೋ ಹೊತ್ತಲ್ಲಿ ಜಗಳಗಳು ಶುರುವಾಗುತ್ತೆ. ಇವೆಲ್ಲವೂ ಸಹ ಗಾಳಿ ಗ್ರಹಚಾರಗಳಿಂದನೇ ಆಗೋದು. ಹೌದು, ಈ ಗಾಳಿ ಗ್ರಹಚಾರಗಳು ಏನಾಗುತ್ತೆ ಅಂತಂದರೆ, ಈ ಮಾತ್ರೆ, ಮೆಡಿಷನ್ನು, ಸ್ಕ್ಯಾನಿಂಗು, ಎಕ್ಸ್ರೇ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು ಯಾವುದಕ್ಕೂ ಸಹ ಸಿಗದೇ ಇರುವಂತಹ ದೊಡ್ಡ ಕಾಯಿಲೆ ಇದು. ಹೌದು, ಆ ದೊಡ್ಡ ಕಾಯಿಲೆ ಅನ್ನೋದಕ್ಕಿಂತಾಗಿ ಮಾನಸಿಕವಾಗಿ, ದೈಹಿಕವಾಗಿ ಜನಗಳು ಒಂದು ಏನು ನಮ್ಮ ಇದನ್ನು ನಂಬ್ತೀವಲ್ವ, ಈ ಜಗತ್ತಲ್ಲಿ ಒಂದು ನೆಗೆಟಿವ್ ಅಂತ ಇದೆ ಅಂತ ನಂಬ್ತೀವಲ್ಲ ನೋಡಿ, ಅಂಥವ್ರು ಮಾತ್ರ ಇದು ಗೊತ್ತಾಗುತ್ತೆ. ಹೌದು, ಕನಸಲ್ಲಿ ನಿಜವಾಗ್ಲೂ ಮನೆಯಲ್ಲಿ ಒಂದು ಗಾಳಿ ಗ್ರಹಚಾರ ಇದೆ ಅಂತಂದರೆ ಮೊದಲನೇದಾಗಿ ಗೊತ್ತಾಗೋದು ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಏನಾದರೂ ಫಿಶ್ಗಳು ಸಾಕಿದರೆ ಆ ಫಿಶ್ಗಳು ಗಲಿಬಿಲಿಯಾಗಿ ಓಡಾಡ್ತಾ ಇರುತ್ತೆ, ನಾವು ಫುಡ್ ಹಾಕಿದ್ರೂ ತಿನ್ನೋದಿಲ್ಲ. ಅದರಲ್ಲೂ ರೈತರ ಮನೇಲಿ ಏನಾದ್ರು ದನಗಳೇನಾದರೂ ಸಾಕಿರ್ತಾರಲ್ವ, ಆ ದನಗಳಿಗೆ ಮಾತ್ರ ಪಕ್ಕಾ ಗೊತ್ತಾಗುತ್ತೆ.
ಗಾಳಿ ಗ್ರಹಚಾರ ಮನೇಲಿ ಇದೆ ಅಂತಂದರೆ ಹಸುಗಳಿಗೆ, ನಾಯಿಗಳಿಗೆ, ಬೆಕ್ಕುಗಳಿಗೆ ಗೊತ್ತಾಗೋ ಹಾಗೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ನಾಯಿಗಂತೂ ಕನ್ಫರ್ಮಾಗಿ ಕಾಣ್ತಾ ಇರುತ್ತೆ. ಯಾವುದೇ ಪೀಡೆ ಪಿಚಾತಿ ಗಾಳಿ ಗ್ರಹಚಾರಗಳು ಮನೆಯೊಳಗಡೆ ಇದ್ದರೆ, ಒಬ್ಬ ಮನುಷ್ಯನ ಸೇರಿದರೆ ಅಥವಾ ಮನೆಯ ಅಕ್ಕಪಕ್ಕ ಓಡಾಡ್ತಿದ್ರು ಸಹ ನಾಯಿ ಕಣ್ಣಿಗೆ ಕಾಣಿಸುತ್ತೆ ಅನ್ನೋದು ಅಷ್ಟೇ ಸತ್ಯ. ಕಿರ್ಚಾಡೋದು, ಕೂಗಾಡೋದು, ಕಟ್ಟಾಕಿರೋ ಜಾಗದಲ್ಲಿ ಇರೋದಿಲ್ಲ, ಕಿತ್ಕೊಂಡು ಹೋಗೋದು, ಇದೆಲ್ಲವೂ ಆಗುತ್ತೆ ಸ್ನೇಹಿತರೆ. ಇದೇ ನೆಗೆಟಿವ್ ಎನರ್ಜಿ ಮನೆಯೊಳಗಡೆ ಬಂದರೆ ಗಾಳಿ ಗ್ರಹಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮಾಟ ಮಂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಬನ್ನಿ, ಇವತ್ತು ಅಷ್ಟು ಮಾತಾಡಿದ್ದು ಸಾಕು. ಇವಾಗ ನಾನು ಸ್ವಲ್ಪ ಪೇಟೆಗೆ ಹೋಗಿದ್ದೆ. ಆವಾಗ ಜೀರಿಗೆ ತೊಗೊಂಡು ಬಂದಿದ್ದೀನಿ, ಮೆಂತ್ಯ ತೊಗೊಂಡು ಬಂದಿದ್ದೆ, ಒಂದು ಸೋಪಿನ ಬಾಕ್ಸ್ ಬೇಕಾಗಿತ್ತು ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಮಾನು ತೊಗೊಂಡು ಬರೋದಲ್ದೇ ಎಲ್ಲವೂ ಸಾಮಾನು ಅಂಗಡಿನಲ್ಲಿ ಸುಮಾರು ಚಾಕ್ಲೇಟು, ಡಾರ್ಕ್ ಚಾಕ್ಲೇಟು ಅದೆಲ್ಲ ಬಿಟ್ಟು ಬಂದೆ. ಏನೂ ಮಾಡೋಕ್ಕಾಗೋದಿಲ್ಲ, ಆ ಥರ ಒಂದೊಂದು ಸಲ ಆಗುತ್ತೆ. ಹಾಗೆ ತಲೆಗೆ ಸ್ವಲ್ಪ ಹರ್ಬಲ್ ಹೇರ್ ಆಯಿಲ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇದು ಸಾಮಾನ್ಯ ನಾನು ತೊಗೊಂಡು ಬರ್ತಾ ಇರ್ತೀನಿ. ನಮ್ಮ ಅಂಗಡಿಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾಯಿಸಿ ಅದನ್ನು ತಣ್ಣಗೆ ಮಾಡಿ ಈ ಒಂದು ಸೀಸೆ ಒಳಗಡೆ ಹಾಕಿಟ್ಟು ಒಂದು ತಿಂಗಳಾದಮೇಲೆ ಬಳಸ್ತೀನಿ. ಹಾಗೆ ಬೆಣ್ಣೆಹಣ್ಣು, ಬಟರ್ ಫ್ರೂಟ್ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡು ಬಂದೆ. ನಾನು ನಮ್ಮ ಫ್ರೆಂಡ್ ಇಬ್ಬರು ಶೇರ್ ಮಾಡ್ಕೊಂಡ್ವಿ. ನನಗೆ 3 ಅವಳಿಗೆ 3 ಬಂತು. ಹಾಗೆ ಒಂದು ಬ್ಯಾಗ್ ಬೇಕಾಗಿತ್ತು, ಅದಕ್ಕೋಸ್ಕರ ಊಟದ ಬಾಕ್ಸು ಮತ್ತು ವಾಟರ್ ಕ್ಯಾನ್ ತಗೋಕ್ಕೋಸ್ಕರ ಅದನ್ನು ತೊಗೊಂಡು ಬಂದಿದ್ದೀನಿ. 2 ಟವಲ್ ತೊಗೊಂಡು ಬಂದಿದ್ದೀನಿ. 100 ರುಪೀಸು ಒಂದೊಂದು ಟವಲ್ಗೆ. ತುಂಬ ಚೆನ್ನಾಗಿ ನೀರು ಎಳೆಯುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ ಟವಲ್ ಮಾತ್ರ. ಓಕೆ ಇರಲಿ. ಆದಷ್ಟು ಮೆಚೂರ್ಡ್ ಆಗಿರೋವಂಥ ಹೆಣ್ಮಕ್ಳು, ತಿಂಗಳು ಮುಟ್ಟಾಗುವಂಥ ಹೆಣ್ಮಕ್ಳು ಸಾಧ್ಯವಾದಷ್ಟು ಒಬ್ಬೊಬ್ಬರೇ ಅಲ್ಲಿ ಇಲ್ಲಿ ಹೊರಗಡೆ ಒಂಟೊಂಟಿಯಾಗಿ ಸುತ್ತಾಡೋಕ್ಕೆ ಹೋಗಬೇಡಿ. ಒಂದು 3 ದಿವಸದ ತನಕ ಅಷ್ಟೇ. ಏನಾದರೂ ಈ ಥರ ಪ್ರಾಬ್ಲಮ್ಗಳಾದಾಗ ಒಳ್ಳೆ ಜೋಯಿಸ್ರ ಹತ್ರ ಅಥವಾ ಹತ್ರದಲ್ಲೇ ಯಾರು ಗುರುಗಳಿರ್ತಾರೆ ಅವ್ರ ಹತ್ರ ಇದನ್ನು ತೆಗೆಸೋ ಪ್ರಯತ್ನ ಮಾಡಿ. ಡೋಂಗಿ ಬಾಬಾಗಳ ಹತ್ರ ಯಾವುದೇ ಕಾರಣಕ್ಕೂ ಈ ಥರ ತೊಂದರೆ ಆದರೆ ಹೋಗಬೇಡಿ. ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ತು ಮೋಸ ಮಾಡ್ತಾರೆ. ಕೆಲವು ದೇವಸ್ಥಾನಗಳಿದ್ದಾವೆ, ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.